ಎಲ್ರಿಗೂ ನಮಸ್ಕಾರ. ಡಿ ಪಿಕ್ಚರ್ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ಇವತ್ತು ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ಯಾರಪ್ಪ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಲಕ್ಷ್ಮೀ ನಿವಾಸದಲ್ಲಿ ಕಾಣಿಸಿಕೊಂಡಿರುವಂತಹ ಜಾನು ಅಲಿಯಾಸ್ ಚಿನ್ನುಮರಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಮನೆಗೆ ಹೋಗೋಣ. ಚಂದನ ಅವರು ರಂಗಭೂಮಿ ಕಲಾವಿದೆ, ಅವರು ಹಾಗೆ ಕಿರುತೆರೆಯ ನಟಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಬನ್ನಿ ಅವ್ರ ಮನೆಗೆ ಹೋಗೋಣ. ಅವ್ರ ಮನೆಯಲ್ಲಿ ಏನೇನಿದೆ, ಹಾಗೆ ಅವ್ರ ಮನೆಯ ಒಂದಷ್ಟು ಚಿಕ್ಕದಾಗಿ ಹೋಮ್ ಟೂರ್ ಕೂಡ ಮಾಡ್ಕೊಂಡು ಬರೋಣ. ಹಾಯ್, ಹಲೋ, ಬನ್ನಿ ಬನ್ನಿ. ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆ ತೋರಿಸೋಣ ಅನ್ನೋದು ಒಂದು ಚಿಕ್ಕ ಆಸೆಯಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವೆಲ್ಕಮ್. ಎಸ್, ಬನ್ನಿ. ಎಸ್, ಇದು ಒಂದು ಹಾಲ್ ಆಗುತ್ತೆ. ಎಸ್, ಇದು ಹಾಲು. ಅಲ್ಲೆಲ್ಲ ಫುಲ್ಲು ದಶಾವತಾರ ಅಂಡ್ ಅಷ್ಟಲಕ್ಷ್ಮಿ ಎಲ್ಲ ನಮ್ಮ ಅತ್ತೆ ಅವರ ಕಲೆಕ್ಷನ್ಸ್. ಓಕೆ, ನೀವು ಅತ್ತೆಗೆ ಅತ್ತೆ ಅನ್ನಲ್ಲ, ಮದರ್ ಇಂಡಿಯಾ ಅಂತ ಕರಿತೀರಾ. ಎಷ್ಟು ಸೋ ಸ್ವೀಟ್. ಕೇಳ್ಸ್ಕೊಂಬಿಟ್ರಾ? ಎಸ್, ಇಲ್ಲೆಲ್ಲ ಫುಲ್ಲು ನರ್ತನ ಗಣಪತಿ, ವಾದ್ಯ ಗಣಪತಿ. ಏನಾದರೂ ಒಂದು ಮೆಸೇಜ್ ಇರುತ್ತಾ ಅಥವಾ? ಅದೆಲ್ಲ ಅವ್ರ ಕಲೆಕ್ಷನ್ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ. ಇದೆಲ್ಲ ಫುಲ್ ಅಡುಗೆ ಸೆಟ್. ಅವ್ರಿಗೆ ಈ ತರದ ಆಂಟಿಕ್ ಪೀಸಸ್ ತುಂಬಾ ಇಂಟ್ರೆಸ್ಟ್. ಸೊ ಅವರು ಆ ಥರದ್ದೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಅತ್ಲ ಸೊ ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇದು ನಮ್ಮ ಮನೆ ಲಕ್ಷ್ಮಿ. ಸೂಪರ್, ಚಿಕ್ಕದಾಗಿ ಹೌದು, ತುಂಬ ಚೆನ್ನಾಗಿಟ್ಟಿದ್ದೀರಾ. ಎಲ್ಲ ಅಮ್ಮಂದೇ ಐಡಿಯಾ, ಎಲ್ಲ ಅವ್ರದ್ದೇ ಕಾನ್ಸೆಪ್ಟ್. ಓಕೆ, ಇದು ಕಿಚನ್. ಎಸ್, ದಿಸ್ ಇಸ್ ಕಿಚನ್. ಓಕೆ, ಎಲ್ರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮಗೋಸ್ಕರ ಹೋರಾಡಿದಂತಹ ವೀರ ಯೋಧರನ್ನ ನಾವು ನೆನೆಯಲೇಬೇಕು. ಈ ಒಂದು ವೀರ ಯೋಧರಿಗೆ ವಿಶೇಷ ಹಾಡಿನ ಮೂಲಕ ನಮನವನ್ನ ಸಲ್ಲಿಸಿದ್ದಾರೆ ನಮ್ಮ ಕನ್ನಡದ ಕಿರುತೆರೆಯ ನಟಿ ಹಾಗೆ ರಂಗಭೂಮಿ ಕಲಾವಿದೆ ಚಂದನ ಅವರು. ಚಂದನ ಮೇಡಮ್, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆಲ್ ಗುಡ್, ಥ್ಯಾಂಕ್ ಯು. ಓಕೆ, ಮದುವೆ ಆಗಿದೆ, ಒಂದು ಒಳ್ಳೆ ಲೈಫ್ ಇದು, ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಇವತ್ತಾನೆ ನಾವು ಹೋದ ವಾರ ವರಮಹಾಲಕ್ಷ್ಮಿ ಮಾಡೋಕ್ಕಾಗದೇ ಇರೋ ಕಾರಣ ಇವತ್ತು ಮಾಡಿದ್ವಿ. ಸೊ ಆ ಹಬ್ಬದ ಒಂದು ಸಂಭ್ರಮದಲ್ಲಿ ನಡೀತಾ ಇದೆ. ಓಕೆ, ಇವತ್ತು ಹಬ್ಬ ಮಾಡಿದ್ರಿ ಅಂತ ಹೇಳಿದ್ರಿ, ಒಂದೊಳ್ಳೆ ದಿನಗಳು. ಇವಾಗ ಒಂದೊಳ್ಳೆ ಸಾಂಗ್ನ ಮೂಲಕ ಜನರನ್ನ ಮತ್ತಷ್ಟು ರಂಜಿಸೋದಕ್ಕೆ ಹೋಗ್ತಾ ಇದ್ದೀರಾ. ವೀರ ಯೋಧರಿಗೆ ಒಂದೊಳ್ಳೆ ಟ್ರಿಬ್ಯೂಟ್ನ ಸಲ್ಲಿಸಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಈ ಇನ್ಸಿಡೆಂಟ್ ಆದಾಗ ಸಖತ್ ಡಿಸ್ಟರ್ಬ್ ಆಗಿದ್ವಿ ನಾವೆಲ್ಲರೂ, ಇಡೀ ಇಂಡಿಯಾನೇ. ಆ್ಯಂಡ್ ನನಗೂ ಆವಾಗಿನ್ನೂ ಮದುವೆ ಮಾತುಕತೆ ಆಗಿತ್ತು, ಮದುವೆ ಫಿಕ್ಸ್ ಆಗಿತ್ತು. ಸೊ ಆವಾಗ ನಾನು ಯೋಚನೆ ಮಾಡಿದ್ದೆ ಹೇಗಾಗಿರಬೇಕು ಆ ಒಂದು ಹುಡುಗಿಗೆ ಅಂತ. ಯಾಕೆಂದರೆ ಮದುವೆ ಆಗಿ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡು ಹೋಗಿರ್ತಾಳೆ. ಸೊ ಆವಾಗ ಕಣ್ಮುಂದೆನೇ ಆ ಥರ ಆದಾಗ ಇಟ್ ಇಸ್ ಮರೆಯೋಕ್ಕಾಗದೇ ಇರೋವಂಥ ಒಂದು ಘಟನೆ. ಸೊ ಹಾಗಾಗಿ ಇದನ್ನು ಅಂಥ ಫ್ಯಾಮಿಲೀಸ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಈ ಸಾಂಗ್ ಮಾಡಿರೋದು. ಅದ್ರ ಬಗ್ಗೆ ಖುಷಿ ಇದೆ. ಓಕೆ, ಮದುವೆ ಆಗಿ ಬಂದಂತಹ ಹೆಣ್ಣಿಗೆ ಗಂಡನೇ ಎಲ್ಲ ಆಗಿರ್ತಾರೆ. ಆದರೆ ಎಲ್ಲೋ ಒಂದು ಕ್ಷಣಕ್ಕೆ ಈ ರೀತಿ ಒಂದೊಳ್ಳೆ ಅವರನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ದಿನಗಳು ಅದು. ಹನಿಮೂನ್ಗೆ ಹೋಗುವಂಥದ್ದು ಅರ್ಥ ಮಾಡ್ಕೊಳ್ಳೋ ದಿನದಲ್ಲಿ ಅವರು ಇಲ್ಲ ಅಂದ ತಕ್ಷಣ ಅದನ್ನು ಹೇಳೋದಕ್ಕೆ ಅಸಾಧ್ಯ. ನಟನೆ ಮೂಲಕ ಜೀವಿಸೋದು ಇನ್ನೂ ನಂಬೋದಕ್ಕಾಗೋದಿಲ್ಲ. ಆಗೋದಿರೋ ಅಂತಹ ಒಂದು ನಟನೆ, ನೀವು ಕೂಡ ಅದರಲ್ಲಿ ಜೀವಿಸಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಐ ಡೋಂಟ್ ನೋ ಅದನ್ನು ನಾನು ಕಂಪ್ಲೀಟಾಗಿ ಜಸ್ಟಿಸ್ ಮಾಡಿದ್ದೀನ ಇಲ್ವಾ ಅಂತ. ಬಟ್ ಆ ಸೀನ್ ಆ ಥರ ಶೂಟ್ ಮಾಡುವಾಗ್ಲಂತೂ ಒಂಥರ ಈ ಅಳು ಬಂದಾಗ ಗಂಟ್ಲಲ್ಲಿ ಫುಲ್ ಕಟ್ಕೊಳ್ಳುತ್ತಲ್ವ, ಆ ಥರ ನನಗಾಯಿತು. ಆ್ಯಂಡ್ ಐ ಕುಡ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್, ಕನೆಕ್ಟ್ ಅವ್ರಿಗೆ ಹೇಗಾಗಿರ್ಬೋದು ಅಂತ. ಬಟ್ ಅದು ತುಂಬ 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 ಕಷ್ಟದ ಒಂದು, ಇಡೀ ಲೈಫ್ ಲಾಂಗ್ ಮರೆಯೋಕ್ಕಾಗದೇ ಇರೋವಂಥ ಒಂದು ಘಟನೆ ಅವ್ರ ಲೈಫಲ್ಲಿ ಆಗಿರೋದು. ಸೊ ಜಾಸ್ತಿ ಇನ್ನೂ ಅವ್ರಿಗೆ ಪವರ್ ಕೊಡಲಿ, ಮಚ್ ಪವರ್ ಟು ಹರ್ ಅಂತ ನಾನು ಅನ್ಕೋತೀನಿ. ಸಾಂಗ್ನ ತಿಲಕ ಮೇಡಮ್ ನನಗೆ ಕಳಿಸಿದಾಗ ನಾನು ನೋಡಿದಾಗ ಒಂದು ಸಲ ಪೂರ್ತಿ ಕಂಪ್ಲೀಟಾಗಿ ನೋಡಿದ್ವಿ. ಒಂದು ಸಲ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಲವಲವಿಕೆ ಇದೆ ಅಲ್ವಾ, ಎಲ್ಲರೂ ಎಷ್ಟು ಚೆನ್ನಾಗಿ ಅನ್ಯೋನ್ಯತೆಯಾಗಿದೆ. ಲಾಸ್ಟಲ್ಲಿ ಬರುತ್ತಲ್ವಾ ಆ ಒಂದು ಎಂಥವರ ಮನಸ್ಸನ್ನು ಕೂಡ ಕರಗಿಸುತ್ತೆ.
ಆ ಒಂದು ಸಿಚುವೇಶನ್ಸ್ ಇದೆಯಲ್ಲ, ನೆನೆಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. 2-3 ಸಲ ನೋಡಿದ್ದೀನಿ. ಬಟ್ ಹಾಡನ್ನು ಹೇಳಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಅದೇ ಹಾಡು ರೆಕಾರ್ಡ್ ಮಾಡಿದಾಗ ಇದು ಯಾವ ಥರ ಕಾನ್ಸೆಪ್ಟಲ್ಲಿ ಶೂಟ್ ಮಾಡಬೇಕು ಅಂತ ಫಸ್ಟಿಗೆ ನಾವು ಯೋಚನೆ ಮಾಡಿರಲಿಲ್ಲ. ಬಟ್ ಹಾಡು ಚೆನ್ನಾಗಿ ಬಂತು. ಅದಾದಮೇಲೆ ಇದಕ್ಕೊಂದು ವಿಡಿಯೋ ಶೂಟ್ ಮಾಡಬೇಕು ಅಂದಾಗ ನಮ್ಮ ಡಿರೆಕ್ಟರ್ಸ್ ಮಯೂರ್ ಆ್ಯಂಡ್ ತೇಜಸ್ ಇಬ್ಬರೂ ಇದಕ್ಕೆ ಒಂದು ಕಥೆನ ಹೆಣ್ಕೊಂಡು ಬಂದರು. ಸೊ ಆವಾಗ ಇನ್ಫ್ಯಾಕ್ಟ್ ನಾನು ಶೂಟ್ ಮಾಡೋಕ್ಕಿಂತ ಮುಂಚೆ ಕತೆ ಕೇಳಿದಾಗಲೇ ನಂಗೆ ಮೈ ಜುಮ್ ಬಂದಿತ್ತು. ಆ್ಯಂಡ್ ಆವಾಗಲೇ ಡಿಸೈಡ್ ಮಾಡಿದ್ವಿ ಇದು ಹೇಗಾದರೂ ಮಾಡಿ ಮಾಡಲೇಬೇಕು, ಇದನ್ನು ಒಂದು ಜನರಿಗೆ ತಲುಪಿಸಲೇಬೇಕು ಆ್ಯಂಡ್ ಇಂಡಿಪೆಂಡೆನ್ಸ್ ಡೇಗೆ ರಿಲೀಸ್ ಮಾಡಬೇಕು ಅಂತ. ಓಕೆ. ಮೇಡಮ್, ಇದು ಎಲ್ಲಿ ಶೂಟಿಂಗ್ ಆಗಿದ್ದು ಅಂತ ಈ ಸಾಂಗ್ಗೆ? ಇದು 2 ದಿನ ಶೂಟ್ ಆಗಿರೋದು. ಒಂದು ಬೆಂಗಳೂರಲ್ಲೇ ಹೌಸ್ ಆಫ್ ಪಿಲ್ಲರ್ಸ್ ಅಂತ ಒಂದು ಜಾಗದಲ್ಲಾಗಿದ್ದು. ರೆಸಾರ್ಟ್ ಕಮ್ ಅದು ವೆಡ್ಡಿಂಗ್ ಸ್ಪೇಸ್. ನಮಗೆ ತೊಟ್ಟಿ ಮನೆ ಒಂದು ಕಾನ್ಸೆಪ್ಟಲ್ಲಿ ಮದುವೆ ಸೀನಿಗೆ ಬೇಕಿತ್ತು. ಸೊ ಕ್ಲೈಮ್ಯಾಕ್ಸ್ ಇನ್ನು ಮಳೆದೆಲ್ಲ ನೋಡಿದ್ರಲ್ಲ ಅದೂ ಅಲ್ಲೇ ಆಗಿದ್ದು. ಇನ್ನೊಂದು ಆ ಹನಿಮೂನ್ ಸೀಕ್ವೆನ್ಸು ಊಟಿಯಲ್ಲಿ ಶೂಟ್ ಮಾಡಿದ್ದು ನಾವು. ಬಿಕಾಸ್ ಆ ನಾರ್ತ್ ಫೀಲ್ ಬೇಕು, ಪಹಲ್ಗಾಮ್ ಫೀಲ್ ಬೇಕು ಆ್ಯಂಡ್ ಒಂದು ಹಿಲ್ ಸ್ಟೇಷನ್ ಎಲ್ಲ ಬೇಕು ಅಂತ ಊಟಿಯಲ್ಲಿ ಮಾಡಿದ್ದು. ರೆಸ್ಪಾನ್ಸ್ ತುಂಬ ಚೆನ್ನಾಗೇ ಬರ್ತಾ ಇದೆ, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಾ ಇದೆ. ನಿಮ್ಮ ನಟನೆ ಬಗ್ಗೆ ಹೇಳೋ ಮಾತೇ ಇಲ್ಲ. ಸೊ ರೆಸ್ಪಾನ್ಸ್ನ ನೋಡಿ ಹೇಗೆ ಅನ್ನಿಸ್ತಾ ಇದೆ? ಓವರ್ವೆಲ್ಮಿಂಗ್ ಇದೆ. ಅದೇ ನಿನ್ನೆಯಿಂದ ನಾನು ನಮ್ಮ ಮನೆಯವ್ರ ಜೊತೆ ಪ್ರಾಪರಾಗಿ ಖುಷಿಯಾಗಿ ಅಂದರೆ ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಬಟ್ ನನ್ನ ಮನಸ್ಸೆಲ್ಲ ಬರೀ ಬೇರೆ ಕಡೆನೇ ಇದೆ. 7 ಗಂಟೆ ಫೋನ್ ಮುಟ್ಟಿದ್ದು ನಾನು 11-12 ಗಂಟೆ ತನಕ ಒತ್ತಾನೇ ಇದ್ದೀನಿ. ಕೈ ನೋವು ಬರೋಷ್ಟು ಎಲ್ಲರಿಗೂ ಮೆಸೇಜಸ್ ಕಳಿಸಿ, ಆಮೇಲೆ ಅವ್ರು ಕಳಿಸೋ ಮೆಸೇಜ್ ಎಲ್ಲರೂ ಜೆನ್ಯೂನ್ನಾಗಿ ಇಷ್ಟಪಡ್ತಾ ಇದ್ದಾರೆ, ಜೆನ್ಯೂನ್ನಾಗಿ ಮೆಸೇಜ್ ಮಾಡ್ತಿದ್ದಾರೆ, ಕಾಲ್ಸ್ ಮಾಡಿ ವಿಶ್ ಮಾಡ್ತಿದ್ದಾರೆ. ಅಂದರೆ ಒಬ್ಬರು ಆರ್ಟಿಸ್ಟ್ ಇನ್ನೊಬ್ಬರು ಆರ್ಟಿಸ್ಟ್ನ ಆ ಥರ ಅಪ್ರಿಷಿಯೇಟ್ ಮಾಡೋದು ತುಂಬ ರೇರ್. ಆ್ಯಂಡ್ ಈ ಥರ ನಾವೇನಾದರೂ ಕೆಲಸ ಮಾಡಿದಾಗ ಆ ಥರ ರೆಕಗ್ನೈಸ್ ಮಾಡಿ ಅಪ್ರಿಷಿಯೇಟ್ ಮಾಡೋದು ತುಂಬ ಖುಷಿಯಾಗುತ್ತೆ, ಮಾಡಿದ್ದು ವರ್ತ್ ಅನಿಸುತ್ತೆ. ಸೊ ತುಂಬ ಖುಷಿ ಆಗ್ತದೆ. ಓಕೆ. ಮದುವೆ ಆದಮೇಲೆ ರಿಲೀಸ್ ಆದಂಥ ಹಾಡು ಮನೆಯವರು ಏನು ಹೇಳಿದ್ರು ಮತ್ತು ನಿಮ್ಮ ಅತ್ತೆಯವರು ಏನು ಹೇಳಿದರು? ಎಲ್ಲರೂ ತುಂಬ ಇಷ್ಟಪಟ್ಟರು. ಆ್ಯಂಡ್ ನಮ್ಮದು ಮೇಲ್ಗಡೆ ಒಂದು ಹೋಮ್ ಥಿಯೇಟರ್ ಇದೆ. 4 ಜನ ಕೂತ್ಕೊಂಡು ನೆನ್ನೆ ಅದರಲ್ಲಿ ನೋಡಿದ್ವಿ. ಎಲ್ಲರಿಗೂ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರಿಗೂ ಫೀಲ್ ಆಯಿತು ನೋಡಿದಾಗ. ಅದು ಇಂಪ್ಯಾಕ್ಟ್ ಗೊತ್ತಾಯಿತು. ಆ್ಯಂಡ್ ಎಲ್ಲರೂ ಆ ಸಾಂಗ್ ನೋಡಿದ್ಮೇಲೆ ಒಂದು ಹೇಗಾಯ್ತಲ್ಲ ಆ ಹುಡುಗಿಗೆ ಹೇಗಾಗಿರ್ಬೇಕಲ್ವ ಅಂತ. ಸೊ ಅದು ಡೆಫಿನೆಟಾಗೆ ಇಟ್ಸ್ ನಾಟ್ ಈಸಿ ಟು ಮೂವ್ ಆನ್ ಆ ಒಂದು ಇನ್ಸಿಡೆಂಟಿಂದ. ಓಕೆ. ನೀವೇನಾದರೂ ಈ ದಂಪತಿಗಳ ಬಗ್ಗೆ ತಿಳ್ಕೊಂಡಿದ್ರಾ ಅಥವಾ ಹೇಗೆ ಅಂತ? ಯಾಕಂತಂದ್ರೆ ಸಾಂಗಲ್ಲಿ ಒಂದು ಹೈಟ್ ಮ್ಯಾಚ್ ವೇನಲ್ಲಿ ನೋಡಿದಾಗ ಒಂದು ಸ್ವಲ್ಪ ಹೈಟ್ ಆಗುವಂಥದ್ದು ಅದನ್ನು ಗಮನಿಸಿದಾಗ. ಇಲ್ಲ, ಅದು ಒಂದು ಇಮ್ಯಾಜಿನರಿ ಸ್ಟೋರಿ ಲೈನ್ ನಾವು ಮಾಡಿರೋದು. ಬಿಕಾಸ್ ಇದು ಅವ್ರದ್ದೇ ಸ್ಟೋರಿ, ಅವ್ರದ್ದೇ ಕತೆ ಅನ್ನೋದಕ್ಕಿಂತ ಇದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ. ಸೊ ನಿಜ ಹೇಳಬೇಕಂದ್ರೆ ಇದು ಕತೆ ಮಾಡುವಾಗ ಮಯೂರ್ ತೇಜಸ್ ಡಿರೆಕ್ಟರ್ಸ್ ನನ್ನ ಕೇಳಿದ್ರು, ಅಕ್ಕ ನಿಮ್ಮದು ಅರೇಂಜ್ಡ್ ಮ್ಯಾರೇಜ್ ಅಲ್ವಾ, ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಳಿ ಅಂತ. ಸೊ ಆವಾಗ ನಾವು ಫಸ್ಟ್ ಟೈಮ್ ಮೀಟ್ ಆದಾಗ ಹೈಟ್ ಬಗ್ಗೆ ಸುಮ್ಮನೆ ಯಾರೋ ಆಡ್ಕೊಳ್ತಾ ಇದ್ರು. ಬಿಕಾಸ್ ಪ್ರತ್ಯಕ್ಷ 6 ಇದ್ದಾರೆ, ನಾನು ಕುಳ್ಳಿದ್ದೀನಿ ಅಂತ. ಅದನ್ನು ನಾನು ಹೇಳಿದ್ದೆ. ಅವ್ರು ಆ ಥರ ಅದನ್ನು ಹೆಣ್ದಿದ್ದಾರೆ ಕತೆನ. ಸೊ ಇದು ಇಮ್ಯಾಜಿನರಿ ಫಿಕ್ಷನ್ ಆಗೇ ಮಾಡಿದ್ದು, ಬಟ್ ಬೇಸ್ಡ್ ಆನ್ ರಿಯಲ್ ಇವೆಂಟ್ಸ್. ಓಕೆ. ಫೈನಲ್ ಆಗಿ ನಮ್ಮ ಯೋಧರಿಗೆ ಏನು ಹೇಳ್ತೀರಾ, ವೀರ ಯೋಧರಿಗೆ? ನೀವು ಯೋಧರು ಅಂದ ತಕ್ಷಣ ನಂಗೆ ಒಂಥರ ಮೈಯಲ್ಲಿ ಜುಮ್ಮಂತು. ಸೊ ಅವ್ರಿಗೆ ನಾವು ದೇ ಆರ್ ರಿಯಲ್ ಹೀರೋಸ್, ನೋ ಡೌಟ್. ಅವ್ರಿಗೆ ನಾವು ಯಾವತ್ತೂ ಚಿರಋಣಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಏನೋ ಒಂದು ಶೂಟ್ ಮಾಡಿದ್ದೀನಿ, ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆಲ್ಲ ಅವರೇ ಕಾರಣ. ಆ್ಯಂಡ್ ನಾನು ಸುಮ್ಮನೆ ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಬಟ್ ಅವ್ರು ನಿಜವಾಗ್ಲೂ ಅಂಥ ಒಂದು ಪ್ಲೇಸಸಲ್ಲಿ ಜೀವಿಸ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ಐ ವುಡ್ ಲವ್ ಟು ಬಿ ಅ ಸೋಲ್ಜರ್. ಓಕೆ, ಥ್ಯಾಂಕ್ ಯು. ಹೇಳ್ತಾ ಇದ್ರಿ ಇವಾಗ ಒಂದೊಳ್ಳೆ ಸಾಂಗ್ನ ಕೊಟ್ಟಿದ್ದೀರಾ. ಯಾವಾಗ ನಮ್ಮ ಬೆಳ್ಳಿ ತೆರೆಗೆ ಬರ್ತೀರಾ? ಖಂಡಿತ ಆ ಥರದ್ದು ನಾನು ಕಾಯ್ತಾ ಇದ್ದೀನಿ. ಒಳ್ಳೆ ಕತೆ ಸಿಕ್ಕಿದ್ರೆ. ಭಾವತಿರಯನ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ರೀಸೆಂಟಾಗಿ, ಅದರಲ್ಲಿ ನಾನು ಮಾಡಿದ್ದೆ. ಸೊ ನೆಕ್ಸ್ಟು ಯಾವುದಾದ್ರೂ ಒಳ್ಳೆ ಕತೆಗಳು ಬಂದರೆ ಖಂಡಿತ. ಮೊನ್ನೆ ನೋಡ್ತಾ ಇದ್ವಿ, ಒಂದು ನೀವು ಮತ್ತು ತನ್ವೀರಾವ್ ಅವರು ಬ್ಯೂಟಿಫುಲ್ ಆಗಿ ಒಂದು ಭರತನಾಟ್ಯ ಸ್ಟೆಪ್ ಹಾಕಿದ್ರಿ. ಮತ್ತೆ ಯಾವ ಒಂದಷ್ಟು ಥಾಟ್ಸ್ನ ಇಟ್ಕೊಂಡು ಜನರಿಗೆ ರೀಚ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ನನಗೆ ಗೊತ್ತಿರೋದು ಆ್ಯಕ್ಟಿಂಗು, ಡ್ಯಾನ್ಸು, ಮ್ಯೂಸಿಕ್ಕು. ಇಷ್ಟರಲ್ಲಿ ನಾನು ಏನಾಗುತ್ತೋ ಸಾಧ್ಯ ನನ್ನ ಕೈಯಲ್ಲಿ ಅದನ್ನು 100% ಮಾಡ್ತೀನಿ. ಹೌ ಮಚ್ ಎವರ್ ಪಾಸಿಬಲ್ ಐ ವಿಲ್ ಗೋ ಟು ದ್ಯಾಟ್ ಎಕ್ಸ್ಟೆಂಟ್ ಆ್ಯಂಡ್ ಎಂಟರ್ಟೈನ್. ಇದೊಂದು ಸಾಂಗ್ ಆದಮೇಲೆ ಯುದ್ಧ ಕೂಡ ಆಯಿತು.
ಮೋದಿ ಅವರು ಅವ್ರಿಗೊಂದು ನಮನವನ್ನು ಸಲ್ಲಿಸಿದ್ರು. ಮೋದಿ ಅವ್ರಿಗೆ ಏನು ಹೇಳ್ತೀರಾ? ಅವರು ಒಂದು ಈ ಕಾರ್ಯಕ್ಕೋಸ್ಕರ ಅಂದರೆ 26 ಜೀವ ಎಷ್ಟು ದೊಡ್ಡದು ಅನ್ನೋದು, ಅಂದರೆ ಇಡೀ ದೇಶಕ್ಕೋಸ್ಕರನೇ ನಾವಿದ್ದೀವಿ, ನಮ್ಮ ಜನರಿಗೋಸ್ಕರ ಇರ್ತೀವಿ, ಯೋಧರಿಗೋಸ್ಕರ ಇರ್ತೀವಿ ಅಂತ. ಅವರು ಒಂದು ಮೆಸೇಜ್ನ ನೋಡಿದಾಗ ನಿಮ್ಗೇನು ಅನಿಸ್ತು? ಅದು ಅವಶ್ಯಕತೆ ಇತ್ತು, ಅದಾಯಿತು ಕಂಪ್ಲೀಟ್. ಅದಕ್ಕೆ ನನ್ನ ಕಡೆಯಿಂದ ರೆಸ್ಪೆಕ್ಟ್ ಇದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಇನ್ನೂ ಕೂಡ ಈ ಸಾಂಗ್ ಇನ್ನೂ ಹಿಟ್ ಆಗಲಿ. ಥ್ಯಾಂಕ್ ಯು ಸೊ ಮಚ್.